ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಬ್ರೇಕ್ಫಾಸ್ಟ್ ನಂತರವಾಗಿ ಇಬ್ರು ಡಿಸಿಎಂ ಮತ್ತು ಸಿಎಂ ಪ್ರತ್ಯೇಕವಾದಂತಹ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇದು ಬಹಳಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ನೀವು ಮಾಧ್ಯಮದ ಮುಂಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲೇ ಆದರೂ ಏನು ಹೇಳಬೇಕು ಸ್ಟೇಟ್ಮೆಂಟ್ ಕೊಟ್ಟರು ಇಬ್ಬರು ನಾಯಕರ ನಡುವೆ ನಡೆಯುವಂತಹ ಚರ್ಚೆ ಏನಿದೆಯಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಡಿಕೆ ಸುರೇಶ್, ರಂಗನಾಥ್ ಅವರು ಈ 4 ಜನ ಆ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಭಾಗಿಯಾಗಿರ್ತಾರೆ. ಈಗ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರ. ಹೊರಗಡೆ ಬಂದು ಕುಣಿಗಲ್ ರಂಗನಾಥ್ ಅವರು ಮತ್ತೆ ಒಳಗಡೆ ಹೋಗ್ತಾ ಇದ್ದಾರೆ. ಇವರು ಸಹ ಸಿಎಂ ಮತ್ತೆ ಡಿಸಿಎಂ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅದೇ ಒಂದು ಟೇಬಲ್ ಮೇಲೆ ಕೂತಿರ್ತಾರೆ. ಇವರು ಸಹ ಈಗ ಕ್ಲೋಸ್ ಡೋರ್ ಮೀಟಿಂಗ್ ಇಂದ ಹೊರಗಡೆ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಇರುವಂತದ್ದು ಕೇವಲ ಸಿಎಂ ಮತ್ತೆ ಡಿಸಿಎಂ ಇಬ್ಬರೇ. ಇನ್ನೊಂದು ವಿಶೇಷ ಏನಂದ್ರೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಕೆ.ಸಿ. ವೇಣುಗೋಪಾಲ್ ಇಬ್ರು ಸಹ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ. ಈಗಾಗಲೇ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ನಾಯಕರುಗಳು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಸಹ ಹೊರಗಡೆ ಬರ್ತಾ ಇದ್ದಾರೆ. ಬರೋಬ್ಬರಿ 1.5 ಗಂಟೆಗಳ ಕಾಲ ನಿರಂತರವಾಗಿ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು 25 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಈಗ ಹೊರಗಡೆ ಬರ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನ, ನೇರ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಹೊರಗಡೆ ಬರುವಂತಹ ಸಂದರ್ಭದಲ್ಲೂ ಸಹ ಸಿಎಂ ಮತ್ತೆ ಡಿಸಿಎಂ ಜೊತೆಯಾಗಿ ಹೊರಗಡೆ ಬರ್ತಾ ಇದ್ದಾರೆ. ಏನೆಲ್ಲ ಚರ್ಚೆ ಆಯಿತು ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಸಹ ಕುತೂಹಲ ಮೂಡಿಸಿರುವಂತಹ ಪ್ರಶ್ನೆ ಇದು. ಬಹುತೇಕ ಈಗ ಮಾಧ್ಯಮದವರ ಜೊತೆಗೆ ರಿಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ನಿರೀಕ್ಷೆ ಮಟ್ಟದಲ್ಲೇ ಕೆಲವೊಂದು ಉತ್ತರಗಳಿರ್ತವೆ. ಒಳಗಡೆ ಆಗಿರುವಂತಹ ಚರ್ಚೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಇಬ್ರು ನಾಯಕರುಗಳು ಬಾಯಿ ಬಿಡೋದಿಲ್ಲ. ನೋಡೋಣ ಏನು ಹೇಳ್ತಾರೆ ಅಂತ. ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಯಾವಾಗ ಶನಿವಾರ ದಿವಸ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತೂ ಸಹ ಅದೇ ರೀತಿಯಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅಂತ ಪ್ರಶ್ನೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡಿದ್ದೀವಿ. ಉತ್ತಮ ಆಡಳಿತ ಮತ್ತು ಕಾಂಗ್ರೆಸ್ ದೃಷ್ಟಿಕೋನದ ಅಡಿಯಲ್ಲಿ ನಮ್ಮ ರಾಜ್ಯದ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ಬದ್ಧತೆಯನ್ನು ಪ್ರದರ್ಶಿಸುವಂತಹ ಕೆಲಸವನ್ನ ಮಾಡಿದ್ದೇವೆ. ಆ ರೀತಿಯಾಗಿ ಟ್ವೀಟ್ ಅನ್ನ ಮಾಡ್ತಾರೆ. ಈಗಲೂ ಸಹ ನಿರೀಕ್ಷೆ ಇರುವಂತದ್ದು ಬಹುತೇಕ ಅಷ್ಟೇ, ಇಬ್ರು ನಾಯಕರುಗಳ ಬಾಯಿ ಬಿಡೋದಿಲ್ಲ. ಆದ್ರೆ ಈ ಬಾರಿ ಏನಾದ್ರೂ ಮತ್ತೊಂದು ಕುತೂಹಲ ಮೂಡಿಸಿರುವಂತದ್ದೇನು ಅಂದ್ರೆ ನಾಳೆ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಡೆದಿರ್ತಕ್ಕಂತಹ ಸಭೆಯ ವಿಚಾರವಾಗಿ ನೋಡ್ತಾ ಹೋದ್ರೆ ನಾಳೆಗೆ ಹೋಗುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಮೆಸೇಜ್ ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರಾ? ಯಾವಾಗ ರಾಜ್ಯದಲ್ಲಿ ಅತಿರೇಕವಾದಂತಹ ಘಟನೆಗಳು ನಡೀತಾವೆ ಅಂದ್ರೆ ಕಾಂಗ್ರೆಸ್ನ ಕೆಲ ನಾಯಕರುಗಳೇ, ಸ್ವತಃ ಶಾಸಕರುಗಳೇ ನೇರವಾಗಿ ಏನಂದ್ರೆ ಮಾಧ್ಯಮದ ಮುಂದ್ಗಡೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅವ್ರು ಹಾಗೆ ಆಗ್ತಾರೆ. ಬಹಳಷ್ಟು ಆಫ್ ದಿ ರೆಕಾರ್ಡ್ ಅಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಶಾಸಕರು ಹೇಳಿದ್ದೇನು ಅಂದ್ರೆ ನವೆಂಬರ್ನಲ್ಲಿ 100% ಡಿಸಿಎಂ ಅವರು ಸಿಎಂ ಆಗ್ತಾರೆ ಅಂತ. ಆದರೆ ಅದು ಆಗಲಿಲ್ಲ. ತಮ್ಮಲ್ಲಿರುವಂತಹ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗ ಮಾಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಹತ್ತಿರ ಇರುವಂತಹ ಅಸ್ತ್ರಗಳೆಲ್ಲ ಮುಗಿದ್ವಾ? ಯಾವುದೇ ಕಾರಣಕ್ಕೂ ಇಲ್ಲ. ಕಾರಣ ಏನು ಅಂದ್ರೆ ಅವರಿನ್ನೂ ತಮ್ಮಲ್ಲಿರುವಂತಹ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳನ್ನು ಇನ್ನೂವರೆಗೆ ಪ್ರಯೋಗನೇ ಮಾಡಿಲ್ಲ. ಎಂತಹ ಪ್ರಯೋಗದ ಅಸ್ತ್ರಗಳಿರ್ತವೆ? ಇನ್ನು ಜಾತಿ ಜನಗಣತಿ ಅವ್ರ ಕೈಯಲ್ಲಿದೆ. ಒಂದು ವೇಳೆ ಏನಾದರೂ ಅಧಿಕಾರ ಹಂಚಿಕೆ ವಿಚಾರವಾಗಿ ಬಂದೇ ಬಿಡ್ತು ಅನ್ನಂತಹ ಸಂದರ್ಭ ಬಂತು ಅಂದ್ರೆ ಜಾತಿ ಜನಗಣತಿಯನ್ನ ಬಹಿರಂಗ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಪ್ಲಾನ್ ಅದು, ಪ್ರಾಜೆಕ್ಟ್ ಅದು. ಇನ್ನೊಂದು
ದೇವರಾಜ ಅರಸು ಅವರ ವಿಚಾರದಲ್ಲಿ ದೇವರಾಜ ಅರಸು ಅವರು ರಾಜ್ಯದಲ್ಲಿ 7 ವರ್ಷ 7 ತಿಂಗಳುಗಳ ಕಾಲ ಅಧಿಕಾರವನ್ನ ನಡೆಸಿರುವಂತಹ ಸಿಎಂ. ಅವರ ಅಧಿಕಾರದ ಅವಧಿಯನ್ನ ಬ್ರೇಕ್ ಮಾಡಬೇಕು, ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಬಹು ದಿನಗಳ ಆಸೆ. ಅದು ಸಹ ಬಹುತೇಕ ಇನ್ನು ಜನವರಿಯಲ್ಲಿ ಮುಕ್ತಾಯ ಆಗುತ್ತೆ. ಕೇವಲ ಇನ್ನು 35 ದಿವಸಗಳು ಮಾತ್ರ ಇರುವಂಥದ್ದು. ಒಂದರಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿರ್ತಾರೆ. ಕಾರಣ ಏನು ಅಂದರೆ ಇನ್ನು 1-1.5 ತಿಂಗಳಲ್ಲಂತೂ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ವಿಚಾರ ಆಗೋದೇ ಇಲ್ಲ. ಆ ಮೂಲಕವಾಗಿ ದೇವರಾಜ್ ಅರಸು ಅವರ ಹೆಸರಲ್ಲಿರುವಂತಹ ರೆಕಾರ್ಡ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮುಗಿರ್ತಾರೆ. ಆ ಮೂಲಕವಾಗಿ ದೇವರಾಜ್ ಅರಸು ಅವರಿಗಿಂತ ಹೆಚ್ಚಿನ ಸಿಎಂ ಅಧಿಕಾರದ ಅವಧಿಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಇನ್ನು ಎರಡನೆಯದಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಜೆಟ್ ವರೆಗಿರೋಣ. ಬಜೆಟ್ ಯಾವಾಗ? ಮಾರ್ಚ್ ಅಲ್ಲಿ ಇರುತ್ತೆ. ಮಾರ್ಚ್ ವರೆಗೂ ಸಹ ನಾನೇ ಇರ್ತೀನಿ, ಬಜೆಟ್ ಅನ್ನು ಮಂಡನೆ ಮಾಡ್ತೀನಿ ಅನ್ನುವಂಥದ್ದು ತಳ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿವರೆಗೂ ಸಹ ಎಳ್ಕೊಂಡು ಹೋಗೋದಕ್ಕೆ ಇನ್ನೂವರೆಗೂ ಸಿಎಂ ಸಿದ್ದರಾಮಯ್ಯನವರ ಹತ್ರ 2 ಅಸ್ತ್ರಗಳಿದ್ದಾವೆ. ಅದಾದ್ಮೇಲೂ ಸಹ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ನೀವು ನೋಡಿದ್ರೆ ಆವಾಗ ಯಾವ ರೀತಿಯಾದಂತಹ ಅಸ್ತ್ರಗಳನ್ನು ಬಿಡ್ತಾರೆ? ಒಂದು ಕಡೆಗೆ ಇಲ್ಲಿವರೆಗೂ ಸಹ ನಾನು ಅಧಿಕಾರವನ್ನು ಬಿಟ್ಕೊಡೋದಿಲ್ಲ ಅಂತ ಎಲ್ಲೂ ಸಹಿತ ಹೇಳೇ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ಮೇಲ್ನೋಟಕ್ಕೆ ಹೇಳ್ತಾ ಇರುವಂತದ್ದು ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನು ಕೈಗೊಂಡ್ರು ನಾವು ಅದರ ಬದ್ಧವಾಗಿದ್ದೀವಿ, ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ಹಾಗಂದ ತಕ್ಷಣ ಹೈಕಮಾಂಡ್ ನಾಯಕರು ಹೇಳಿದ ತಕ್ಷಣವೇ ಅಧಿಕಾರ ಬಿಟ್ಕೊಡ್ತಾರ ಡಿಸಿಎಂಗೆ? ಸಿಎಂ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರ? ಒಂದ್ ವೇಳೆ ಅವರು ಬಿಟ್ಕೊಡುವಂತಹ ಮನಸ್ಥಿತಿಯಲ್ಲಿ ಇದ್ರು ಅವರ ಹಿಂಬಾಲಕರು, ಅವರ ಪರವಾಗಿರುವಂತಹ ಶಾಸಕರು ಸಚಿವರು ಅಷ್ಟು ಈಸಿಯಾಗಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಅನುವು ಮಾಡಿಕೊಡ್ತಾರಾ? ಅಷ್ಟು ಈಸಿ ಇಲ್ವೇ ಇಲ್ಲ. ಈಗಾಗಲೇ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಹ ಸಿಎಂ ಅಲ್ಲ ಡಿಸಿಎಂಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದೇ ಇಲ್ಲ. ಇನ್ನೂ ಲೈನಲ್ಲಿ ಇದ್ದಾರೆ. ಕೂಲಿ ಕೇಳ್ತಿದ್ರಲ್ಲ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ನಾನು ಅಧಿಕಾರಕ್ಕೆ ತಂದಿದ್ದೀನಿ ಪಕ್ಷವನ್ನ, ನನಗೆ ಕೂಲಿ ಕೊಡಬೇಕು ಅಂತ. ಈ ಹಿಂದೆಯೂ ಒಬ್ರು ಏನಂದ್ರೆ ಕೆಲಸವನ್ನ ಮಾಡಿದ್ದಾರೆ, ಅವ್ರಿಗೆ ಫಸ್ಟ್ ಕೂಲಿಯನ್ನು ಕೊಡಿ ಅಂತ KN ರಾಜಣ್ಣವ್ರು ಹೇಳಿದ್ದಾರೆ. ಯಾರ ವಿಚಾರದಲ್ಲಿ? ಡಾಕ್ಟರ್ ಜಿ ಪರಮೇಶ್ವರ್. 2013ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ಆ ಸಂದರ್ಭದಲ್ಲಿ ಬಹಳಷ್ಟು ಮಹತ್ವದಾದಂತಹ ಪಾತ್ರವನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ನಿಭಾಯಿಸಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್. ಆ ಸಂದರ್ಭದಲ್ಲಿ ಕೊರಟಗೆರೆಯಲ್ಲಿ ಸೋಲ್ತಾರ ಅವರು. ಆ ಕಾರಣಕ್ಕಾಗಿ ಅವರು ಸಿಎಂ ಸ್ಥಾನದ ರೇಸಿಂದ ಹಿಂದೆ ಸರಿಬೇಕಾಗತ್ತೆ. ಆಗಿನ ಶ್ರಮದ ಕೂಲಿ ಇದೆಯಲ್ಲ ಅದನ್ನ ಈ ಬಾರಿ ಕೊಡಿ. ಒಂದು ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆಗೆ ಅವರು ಸಹ ಕೆಲಸ ಮಾಡಿದರೆ ಅವರಿಗೂ ಕೂಲಿಯನ್ನು ಕೊಡಿ ಅನ್ನುವಂತಹ ಬೇಡಿಕೆಗಳನ್ನ ಈಗಾಗಲೇ ಸಿಎಂ ಬಣ್ಣದಲ್ಲಿರುವಂತಹ ಕೆಲ ನಾಯಕರುಗಳು, ಸಚಿವರುಗಳು, ಶಾಸಕರುಗಳು ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿರುವಂತಹ ಘಟನೆಗಳನ್ನು ನೋಡಿದ್ರೆ ಅಷ್ಟು ಈಜಿಯಾಗಿ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಆಗೋದಿಲ್ಲ. ಈಗಾಗಲೇ ನೀವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸ್ಕೊಂಡು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ ಹೊರಗಡೆ ಬರ್ತಾ ಇದ್ದಾರೆ. ಇಬ್ಬರೂ ಸಹ ಹೊರಗಡೆ ಬಂದು ಮಾಧ್ಯಮದವರ ಜೊತೆಗೆ ಮಾತನಾಡುವಂತಹ ಕೆಲಸ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.